ಡೋರ್ನಹಳ್ಳಿ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ ಕ್ಷೇತ್ರ ಮಾಹಿತಿಗೆ ತಮಗೆ ಸುಸ್ವಾಗತ. ನಾವು ನಿನ್ನೆಯವರೆಗೆ ಕ್ಷೇತ್ರ ಮಾಹಿತಿ, ಈ ಕ್ಷೇತ್ರದ ಇತಿಹಾಸ, ಇನ್ನಿತರೆ ವಿಚಾರಗಳನ್ನು ನಾವು ತಿಳ್ಕೊಂಡು ಈ ದಿನ ನಾವು ಸಾರಿಗೆ ಸೌಕರ್ಯದ ವಿಚಾರದ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಾನು ತಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ಇಲ್ಲಿಯ ಬರ್ತಕ್ಕಂಥ ಯಾವ ಭಕ್ತಾದಿಗಳು ಸಹ ಮದ್ಯಪಾನ ಅಥವಾ ಧೂಮಪಾನವನ್ನು ಮಾಡಬಾರ್ದು, ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ದಯವಿಟ್ಟು ನಾಳಿನ ಪ್ರಜೆಗಳಿಗೋಸ್ಕರ, ನಾಳಿನ ಯಾತ್ರಾರ್ಥಿಗಳಿಗೋಸ್ಕರ, ನೀವಾದ ಮೇಲೆ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೋಸ್ಕರ ಈ ಕ್ಷೇತ್ರವನ್ನು ಸ್ವಚ್ಛವಾಗಿ ಇಡೋದಕ್ಕೆ ಪ್ರಯತ್ನ ಮಾಡಬೇಕು. ಆದಷ್ಟು ಸಾಧ್ಯವಾದಷ್ಟು ಡಸ್ಟ್ಬಿನ್ಗಳನ್ನೇ ಉಪಯೋಗಿಸಬೇಕು. ಎಲ್ಲೂ ಸಹ ಗಲೀಜು ಮಾಡಬಾರ್ದು, ಸ್ವಚ್ಛತೆಯನ್ನು ಹಾಳು ಮಾಡಬಾರ್ದು. ಸ್ವಚ್ಛತೆಯಿಂದ ಇಟ್ಟು ಮುಂದಿನ ಯಾತ್ರಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹೋಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ತಾವು ಇಲ್ಲಿಗೆ ಬಂದಾಗ ಯಾವ ರೀತಿ ನಡವಳಿಕೆ ಇರಬೇಕು ಅಂತ ಅಂದರೆ, ದಯವಿಟ್ಟು ಇಲ್ಲಿ ನೀವು ನಡ್ಕೊಳ್ತಕ್ಕಂಥ ರೀತಿ, ನೀತಿ, ಸ್ವಚ್ಛತೆಯನ್ನು ನೋಡಿ ನೀವು ಇಲ್ಲಿಂದ ತೆರಳಿದ ಮೇಲೂ ಸಹ ಇಲ್ಲಿಯ ಗುರು ವೃಂದ, ಆಡಳಿತ ವರ್ಗ, ಗ್ರಾಮಸ್ಥರು ಮತ್ತು ಕಾರ್ಮಿಕ ವರ್ಗ ನಿಮ್ಮನ್ನು ನೆನಪಿಸ್ಕೊಂಡು ಸಂತೋಷ ಪಡಬೇಕು. ನಿಮಗಾಗಿ ಅಂತೋಣಿಯವರಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಿಮಗಾಗಿ ಅಂತೋಣಿಯವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಆ ರೀತಿಯಾಗಿರಬೇಕು ತಮ್ಮ ನಡವಳಿಕೆ. ತಾವು ಆದಷ್ಟು ಹೆಚ್ಚೆಚ್ಚು ಬನ್ನಿ, ಅಂತೋಣಿಯವರ ಪುಣ್ಯಕ್ಷೇತ್ರದಲ್ಲಿ ತಾವು ಅಂತೋಣಿಯವರ ಆಶೀರ್ವಾದವನ್ನು ಪಡೆದು ಹೋಗಿ ಅಂತ ಹೇಳ್ತಾ, ಇಲ್ಲಿಯ ಸಾರಿಗೆ ಅನುಕೂಲದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ತಾವು ರೈಲಿನಲ್ಲಿ ಬರೋದಿದ್ದರೆ ಶಿವಮೊಗ್ಗ, ಕಡೂರು, ಹಾಸನ ಕಡೆಯಿಂದ ಬರ್ತಕ್ಕಂಥವರು ರೈಲಿನಲ್ಲಿ ಬರ್ತಕ್ಕಂಥವರು ಡೋರ್ನಹಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಇಳ್ಕೊಂಡು ಅಲ್ಲಿಂದ 3 ಕಿಲೋಮೀಟ್ರ್ ಡೋರ್ನಹಳ್ಳಿ ಅಂತೋಣಿಯವರ ಚರ್ಚ್ಗೆ ಬರಬೇಕಾಗ್ತದೆ. ಅಲ್ಲಿಂದ ಡೋರ್ನಹಳ್ಳಿ ರೈಲ್ವೆ ಸ್ಟೇಷನಿಂದ ಅಂತೋಣಿಯವರ ದೇವಾಲಯಕ್ಕೆ ಆಟೋಗಳು ಸಿಗ್ತವೆ. ಆದರೆ ರೈಲಿನಲ್ಲಿ ಬರ್ತಕ್ಕಂಥವರು ದಯವಿಟ್ಟು ರೈಲಿನ ಸಮಯಗಳನ್ನ ತಿಳ್ಕೋಬೇಕು. ಏಕೆಂದರೆ ಕಾಲಕ್ಕೆ ರೈಲಿನ ಸಮಯ ಬದಲಾವಣೆ ಆಗ್ತಾಯಿರ್ತದೆ. ಮತ್ತು ಬೆಂಗಳೂರಿಂದ ಮತ್ತು ಮೈಸೂರು ಕಡೆಯಿಂದ ಬರ್ತಕ್ಕಂಥವರು ಸಹ ರೈಲಿನಲ್ಲಿ ಬರ್ಬೋದು. ಡೋರ್ನಹಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಇಳ್ಕೊಂಡು ಅಲ್ಲಿಂದ ಅಂತೋಣಿಯವರ ದೇವಾಲಯಕ್ಕೆ 3 ಕಿಲೋಮೀಟ್ರ್ ಆಗ್ತದೆ. ಅಲ್ಲಿಂದ ಆಟೋದಲ್ಲಿ ಇಲ್ಲಿಗೆ ಬರ್ಬೋದು. ಮತ್ತು ಬಸ್ನಲ್ಲಿ ಬರ್ತಕ್ಕಂಥವರು ಬೆಂಗಳೂರು, ಮಂಡ್ಯ, ಮೈಸೂರು ಕಡೆಯಿಂದ ಬರ್ತಕ್ಕಂಥವರು ದೊಡ್ಡಕೊಪ್ಪಲನಲ್ಲಿ ಇಳ್ಕೊಂಡು ಅಲ್ಲಿಂದ 3 ಕಿಲೋಮೀಟರ್ ಅಂತೋಣಿಯವರ ದೇವಾಲಯಕ್ಕೆ ಆಟೋದಲ್ಲಿ ಬರಬೇಕಾಗ್ತದೆ. ಮತ್ತು ಹುಣಸೂರು, ಕೊಡಗಿಂದ ಬರ್ತಕ್ಕಂಥವರು ಸಹ ದೊಡ್ಡಕೊಪ್ಪಲನಲ್ಲಿ ಇಳ್ಕೊಂಡು ಅಲ್ಲಿಂದ ಅಂತೋಣಿಯವರ ಕ್ಷೇತ್ರಕ್ಕೆ ಆಟೋದಲ್ಲಿ ಬರಬೇಕು. ಸ್ವಂತ ವಾಹನ ಇರ್ತಕ್ಕಂಥವರು ಹಾಸನ ಕಡೆಯಿಂದ ಬರ್ತಕ್ಕಂಥವರು KR ನಗರದ ಮಾರ್ಗವಾಗಿ ಚೌಕಳ್ಳಿ ಹತ್ರ ಎಡಕ್ಕೆ ತಿರುಗಿದ್ರೆ ಅಲ್ಲಿ ಡೋರ್ನಹಳ್ಳಿಗೆ ಬರ್ತಕ್ಕಂಥ ಹತ್ತಿರದ ರಸ್ತೆ ಸಿಗ್ತದೆ. ಆ ರಸ್ತೆಯ ಮುಖಾಂತರ ತಾವು ಬರ್ಬೋದು. ಮತ್ತು ಅದು ತಮ್ಗೆ ಗೊತ್ತಾಗದಿದ್ದರೆ ದೊಡ್ಡಕೊಪ್ಪಲಿಗೆ ಹೋಗಿದ್ದು ಬರ್ಬೋದು. ಇನ್ನು ಹುಣಸೂರು ಕಡೆಯಿಂದ ಬರ್ತಕ್ಕಂಥವರು ಹುಣಸೂರಿನಿಂದ ನೇರವಾಗಿ ದೊಡ್ಡಕೊಪ್ಪಲಿಗೆ ಬರ್ತಕ್ಕಂಥ ಸ್ಥಳ ಮಾಹಿತಿ ಗೊತ್ತಾಗದೇ ಇದ್ದರೆ, ಮಾರ್ಗ ತಮಗೆ ಗೊತ್ತಾಗದೇ ಇದ್ದರೆ KR ನಗರಕ್ಕೆ ಹೋಗಿದ್ದು ಅಲ್ಲಿಂದ ಅಂತೋಣಿಯವರ ಕ್ಷೇತ್ರಕ್ಕೆ ಹತ್ತಿರದ ಮಾರ್ಗ ಯಾವುದು ಅಂತ ಕೇಳಿ ತಿಳ್ಕೊಂಡು ಬರ್ಬೋದು. ಇನ್ನು ಬೆಂಗಳೂರಿನ ಕಡೆಯಿಂದ ಬರ್ತಕ್ಕಂಥವರು ಮೈಸೂರಿನ ಒಳಗಡೆ ಹೋಗಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ತಾವು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್, ಈಗ ಮಣಿಪಾಲ್ ಹಾಸ್ಪಿಟ್ಲ್ ಅಂತ ಅದನ್ನು ಕರೀತಾರೆ, ಆ ಹಾಸ್ಪಿಟ್ಲ್ ಹತ್ರ ರಿಂಗ್ ರೋಡ್ನಲ್ಲಿ ಬಂದು ಫ್ಲೈಓವರ್ ಹತ್ರ ಮತ್ತೆ ರೈಟ್ಗೆ ತಿರುಗಿಕೊಂಡ್ರೆ ಅಂತೋಣಿಯ ಕ್ಷೇತ್ರಕ್ಕೆ ಬರ್ಬೋದು. ಅಲ್ಲಿ ನಿಮಗೆ 3 ರಸ್ತೆಗಳು ಸಿಗ್ತವೆ. ಒಂದು ದೊಡ್ಡಕೊಪ್ಪಲು ಮಾರ್ಗ, ಮತ್ತೊಂದು ಗೊಮ್ಮಟಗಿರಿ ಮಾರ್ಗ, ಮತ್ತೊಂದು ಸಾಗರಗಟ್ಟೆ ಮಾರ್ಗ. ತಮಗೆ ತುಂಬ ಯೋಗ್ಯವಾಗಿರ್ತಕ್ಕಂಥ ಹತ್ತಿರದ ಮಾರ್ಗ ಅಂತ ಅಂದರೆ ಗೊಮ್ಮಟಗಿರಿ ಮಾರ್ಗ. ಆದರೆ ಒಂದು 2-3 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ. ತಾವು ಒಳಗಡೆ ಬರೋದ್ರಿಂದ, ಹಳ್ಳಿಗಳ ಕಡೆಯಿಂದ ಬರೋದ್ರಿಂದ ಗೊತ್ತಾಗದೇ ಇದ್ರೂ ಇರ್ಬೋದು. ಅದಕ್ಕೋಸ್ಕರ ತಾವು ಆದಷ್ಟು ಸಾಗರಗಟ್ಟೆ ಮಾರ್ಗದ ಕಡೆಯಿಂದ ಬಂದರೆ ತುಂಬ ಹತ್ತಿರ. ತಮ್ಗೆ ತಿಳಿದೇ ಇದ್ದರೆ ದೊಡ್ಡಕೊಪ್ಪಲು ಮಾರ್ಗದಿಂದ ಬರ್ಬೋದು.
ಮತ್ತು ಹಾಸನ ಕಡೆಯಿಂದ, ಚಿಕ್ಕಮಗಳೂರು ಕಡೆಯಿಂದ, ಕೊಡಗಿನ ಕಡೆಯಿಂದ ಬಂದವರು ಕ್ಯಾರ್ನಾರ್ಗೆ ಬಂದೇ ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ತಾವು ನಮ್ಮ ವೆಬ್ಸೈಟ್ನ ಮುಖಾಂತರ ನಮ್ಮ ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ತಿಳ್ಕೊಬೋದು. ಆದಷ್ಟು ಹೆಚ್ಚೆಚ್ಚು ಜನ ಬನ್ನಿ. ಇಲ್ಲಿ ಅಂತೋಣಿಯವರ ಕ್ಷೇತ್ರದಲ್ಲಿ ಅಂತೋಣಿಯವರ ಆಶೀರ್ವಾದ ಪಡೆದು ಧನ್ಯರಾಗಬೇಕು ಅಂತ ಕೇಳ್ಕೊತಾ, ನಾಳಿನ ಅಧ್ಯಾಯದಲ್ಲಿ ನಾನು ತಮಗೆ ಜಾತ್ರಾ ಮಹೋತ್ಸವದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಅಲ್ಲಿವರೆಗೆ ಅಂತೋಣಿಯವರ ಆಶೀರ್ವಾದ ತಮಗೆ ಎಂದೆಂದೂ ಇರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಅಂತೋಣಿಯವರೇ.